ಎಲ್ಲರಿಗೂ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ, ಸ್ವಾಗತ. ನಾವು ಎಲ್ಲದಕ್ಕಿಂತ ಮುಂಚೆ ವಿನಾಯಕನ ಪ್ರಾರ್ಥನೆ ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೊತೆಯಾಗಿ ಅನ್ನಪೂರ್ಣೇಶ್ವರಿ ಆಶೀರ್ವಾದವನ್ನು ಕೋರುತ್ತಿದ್ದೇವೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಹೀಗೆ ನಾವು ಮಾಡುತ್ತಿರುವ ಅಡಿಗೆ ಸಿಹಿ ಅಡಿಗೆ ರಾಗಿ ಬರ್ಫಿ ಹಾಗೂ ಚಾಕ್ಲೇಟ್ ಬರ್ಫಿ ಎಂದು ಕೂಡ ಕರೆಯುತ್ತಾರೆ. ಈಗಿನ ಕಾಲದ ಮಕ್ಕಳು ರಾಗಿ ಮುದ್ದೆಯನ್ನು ಸೇವಿಸುವುದಿಲ್ಲ. ಅದರ ಕಾರಣವಾಗಿ ಈ ಬರ್ಫಿಯನ್ನು ಕೊಡಿ. ರಾಗಿ ಬರ್ಫಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 4ರಿಂದ 5 ಚಮಚ ತುಪ್ಪ, ಗೋಡಂಬಿ, ಬಾದಾಮಿ, ಒಣ ಕೊಬ್ಬರಿ, 2 ಕಪ್ಪು ರಾಗಿ ಹಿಟ್ಟು. 2 ಕಪ್ಪು ರಾಗಿ ಹಿಟ್ಟಿಗೆ 1.5 ಕಪ್ಪು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ, 3 ಚಮಚ ಬಿಳಿ ಎಳ್ಳು, ಕಾಯಿಸಿ ಹಾರಿರುವ ಹಾಲು, ಮೇಲೆ ಅಲಂಕಾರಕ್ಕೋಸ್ಕರ ಡ್ರೈ ಫ್ರೂಟ್ಸ್, ಕೊಬ್ಬರಿ ಪುಡಿ. ಸ್ಟೌವನ್ನು ಹಚ್ಚಿ ಪಾನನ್ನು ಇಡಿ. ನಂತರ ಪಾನಿಗೆ 2 ಸ್ಪೂನ್ ತುಪ್ಪವನ್ನು ಸೇರಿಸಿ ತುಪ್ಪ ಬಿಸಿಯಾದ ನಂತರ ಗೋಡಂಬಿಯನ್ನು ಸೇರಿಸಿ, ನಂತರ ಬಾದಾಮಿಯನ್ನು ಸೇರಿಸಿ, ನಂತರ ಒಣ ಕೊಬ್ಬರಿಯನ್ನು ಸೇರಿಸಿ, ನಂತರ ಇದನ್ನು ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಹೊಂಬಣ್ಣ ಬಂದ ನಂತರ ಒಂದು ಬಟ್ಟಲಿಗೆ ವರ್ಗಾಯಿಸಿಕೊಳ್ಳಿ. ನಂತರ ಉಳಿದ ತುಪ್ಪಕ್ಕೆ 2 ಬಟ್ಟಲು ರಾಗಿ ಹಿಟ್ಟನ್ನು ಸೇರಿಸಿ ಬೆಚ್ಚಗೆ ಆಗುವವರೆಗೂ ಹುರಿದುಕೊಳ್ಳಿ. ಹುರಿಯುವ ಮಧ್ಯದಲ್ಲಿ 2 ಚಮಚ ತುಪ್ಪವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಚೆನ್ನಾಗಿ ಹುರಿದ ನಂತರ ಹಾರಲು ಇಡಿ. ಪಾನಲ್ಲಿ 3 ಚಮಚ ಬಿಳಿ ಎಳ್ಳನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಕರಿದಿರುವ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿಕೊಳ್ಳಿ. ಇದನ್ನು ಅರ್ಧ ಪುಡಿಯಾಗುವವರೆಗೂ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಿ. ನಂತರ ಬಿಸಿ ಮಾಡಿಕೊಂಡ ರಾಗಿ ಹಿಟ್ಟನ್ನು ಅದಕ್ಕೆ ಸೇರಿಸಿ ನಂತರ 1.5 ಬಟ್ಟಲು ಬೆಲ್ಲದ ಪುಡಿಯನ್ನು ಸೇರಿಸಿ ನಂತರ ರುಬ್ಬಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಲವಂಗ ಮತ್ತು ಏಲಕ್ಕಿಯನ್ನು ಸೇರಿಸಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಪದಾರ್ಥಗಳನ್ನು ಒಂದು ಬೌಲಿಗೆ ವರ್ಗಾಯಿಸಿಕೊಳ್ಳಿ. ನಂತರ ಇದಕ್ಕೆ ಹಾಲನ್ನು ಸೇರಿಸಿ ಕಲಸಿಕೊಳ್ಳಿ. ಕಲಸಿದ ನಂತರ ತುಪ್ಪ ಸಾವಿರಿರುವ ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಇದನ್ನು ಚೆನ್ನಾಗಿ ಒಂದು ಸಮ ಬರುವವರೆಗೂ ಹರಡಿಸಿ. ನಂತರ ಇದರ ಮೇಲೆ ಹುರಿದಿರುವ ಎಳ್ಳನ್ನು ಸೇರಿಸಿಕೊಳ್ಳಿ. ನಂತರ ಇದಕ್ಕೆ ತುರಿದ ಒಣ ಕೊಬ್ಬರಿಯನ್ನು ಸೇರಿಸಿ, ಕತ್ತರಿಸಿರುವ ಬಾದಾಮಿ ಗೋಡಂಬಿಯನ್ನು ಸೇರಿಸಿ, ಹಾರಿದ ನಂತರ ಬೇಕಾಗುವ ಆಕಾರಕ್ಕೆ ಇದನ್ನು ಕತ್ತರಿಸಿಕೊಳ್ಳಿ.
ಚಾಕ್ಲೇಟ್ ಬರ್ಫಿ ಸವಿಯಲು ಸಿದ್ಧ. ಮನೆಯಲ್ಲಿ ಪ್ರಯತ್ನಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.